ಡಿ ಕೆ ಶಿವಕುಮಾರ್ ಅವರು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯ ಸಿಎಂ ಇಬ್ಬರು ಕೂಡ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಮುಂದೆ ಎಲ್ಲವೂ ಕೂಡ ಮಾತಾಡಿದ್ದೇವೆ ಅಂತ ಮಾತನಾಡಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಸುಮಾರು ದಿವಸದಿಂದ ಚರ್ಚೆ ಆಗಿದೆ. ನಾವು ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ನಾವು ಪದೇ ಪದೇ ಹೇಳಿದ್ರಾಗೇನೋ ಅರ್ಥ ಇಲ್ಲ. ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಬರ್ತೈತೆ, ಸಂಬಂಧಪಟ್ಟವ್ರು ಹೇಳಿದ್ರೆ ಒಳ್ಳೇದು. ಅದಕ್ಕೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಬಿಟ್ಟು ದೆಹಲಿಗೆ ಹೋಗುವಂತ ಏನು ಸಂದೇಶ ಕೊಟ್ಟಾಗ ಗೊತ್ತಿಲ್ಲ. ಯಾಕಂದ್ರೆ ಅವರಿರೋಲ್ಲ ಆ ಬಜೆಟ್ನಲ್ಲಿ. ವಿಶೇಷವಾಗಿ ಸಿ ಎಮ್ ಅವ್ರು ಇರೋದು ಕಡಿಮೆ, ಸಿ ಎಮ್ ಅವರೇ ಮಾಡ್ತಾರೆ, ಫೈನಾನ್ಸ್ ಇಲಾಖೆಯವ್ರು ಮಾಡ್ತಾರೆ. ಸೊ ಬರ್ಬೋದು, ಅವರು ಕೂಡ ಜಾಯಿನ್ ಆಗ್ಬೋದು. ಲೆಟರ್ ಬರೆದು ಸಿಎಂ ಅವರಿಗೆ ಎರಡು ಇಲಾಖೆಯ ಮೀಟಿಂಗ್ಗಳಿಗೆ ಇರಲಿಲ್ಲ. ಇಲ್ಲಿ ಕೂಡ ಅವ್ರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡಿ ಅಂತ ಮಾಡ್ತಾರೆ. ಒಂದೊಂದು ಸಾರಿ ಆಬ್ಸೆಂಟ್ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ. ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅವರು ಮುಖ್ಯಮಂತ್ರಿ ಅನುಮತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ. ಡಿ ಕೆ ಶಿವಕುಮಾರ್ ಅವರು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯ ಸಿಎಂ ಇಬ್ಬರು ಕೂಡ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಮುಂದೆ ಎಲ್ಲವೂ ಕೂಡ ಮಾತಾಡಿದ್ದೇವೆ ಅಂತ ಮಾತನಾಡಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಸುಮಾರು ದಿವಸದಿಂದ ಚರ್ಚೆ ಆಗಿದೆ. ನಾವು ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ನಾವು ಪದೇ ಪದೇ ಹೇಳಿದ್ರಾಗೇನೋ ಅರ್ಥ ಇಲ್ಲ. ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಬರ್ತೈತೆ, ಸಂಬಂಧಪಟ್ಟವ್ರು ಹೇಳಿದ್ರೆ ಒಳ್ಳೇದು. ಅದಕ್ಕೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಬಿಟ್ಟು ದೆಹಲಿಗೆ ಹೋಗುವಂತ ಏನು ಸಂದೇಶ ಕೊಟ್ಟಾಗ ಗೊತ್ತಿಲ್ಲ. ಯಾಕಂದ್ರೆ ಅವರಿರೋಲ್ಲ ಆ ಬಜೆಟ್ನಲ್ಲಿ. ವಿಶೇಷವಾಗಿ ಸಿ ಎಮ್ ಅವ್ರು ಇರೋದು ಕಡಿಮೆ, ಸಿ ಎಮ್ ಅವರೇ ಮಾಡ್ತಾರೆ, ಫೈನಾನ್ಸ್ ಇಲಾಖೆಯವ್ರು ಮಾಡ್ತಾರೆ. ಸೊ ಬರ್ಬೋದು, ಅವರು ಕೂಡ ಜಾಯಿನ್ ಆಗ್ಬೋದು. ಲೆಟರ್ ಬರೆದು ಸಿಎಂ ಅವರಿಗೆ ಎರಡು ಇಲಾಖೆಯ ಮೀಟಿಂಗ್ಗಳಿಗೆ ಇರಲಿಲ್ಲ. ಇಲ್ಲಿ ಕೂಡ ಅವ್ರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡಿ ಅಂತ ಮಾಡ್ತಾರೆ. ಒಂದೊಂದು ಸಾರಿ ಆಬ್ಸೆಂಟ್ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ. ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅವರು ಮುಖ್ಯಮಂತ್ರಿ ಅನುಮತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ.